ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ 14ನೇ ಆರೋಪಿಯಾಗಿರೋ ಪ್ರದೋಷ್ ಇದೀಗ ಸತ್ಯ ಒಪ್ಪಿಕೊಳ್ತೇನೆ ಅಂತ ಕೋರ್ಟ್ ಮುಂದೆ ಹೋಗಿದ್ದಾನೆ. ಇದರಿಂದ ನಟ ದರ್ಶನ್ ಕತೆ ಏನಾಗುತ್ತೆ? ಬಂದಿಯಾಗಿರೋ ದರ್ಶನ್ಗೆ ಇದೀಗ ಮತ್ತೊಂದು ಕಂಟಕ ಎದುರಾಗಿದೆ. ಬೇಲ್ ಪಡೆದು ಜೈಲಿಂದ ಹೊರಬರಲು ಆಗದೆ ಒದ್ದಾಡ್ತಿರೋ ದಾಸನಿಗೆ ಮತ್ತೊಬ್ಬ ಆರೋಪಿ ಪ್ರದೋಷ್ ಬಿಗ್ ಶಾಕ್ ಕೊಟ್ಟಿದ್ದಾನೆ. ಎಲ್ಲಾ ಸತ್ಯವನ್ನ ಒಪ್ಪಿಕೊಳ್ತೀನಿ, ಮಾಫಿ ಸಾಕ್ಷಿ ಮಾಡಿ ಅಂತ ಪ್ರದೋಷ್ ಕೋರ್ಟ್ ಮೊರೆ ಹೋಗಿದ್ದು, ಇದರಿಂದ ದರ್ಶನ್ಗೂ ಸಮಸ್ಯೆ ಆಗಲಿದೆ. ಹಾಗೆ ಕೊಲೆ ಕೇಸ್ನಲ್ಲಿ ದರ್ಶನ್ ಹಾಗೂ ಪ್ರದೋಷ್ಗೆ ಇರೋ ಲಿಂಕ್ ಏನು, ಈತನ ಮೇಲಿರೋ ಆರೋಪವೇನು ಅಂತ ನೋಡೋದಾದ್ರೆ, ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ 14ನೇ ಆರೋಪಿಯಾಗಿರೋ ಪ್ರದೋಷ್ ಈ ಕೊಲೆ ಕೇಸ್ನ ಪ್ರಮುಖ ಆರೋಪಿಯಾಗಿದ್ದಾನೆ. ಸಾಕ್ಷ್ಯ ನಾಶ ಮಾಡುವಲ್ಲಿಯೂ ಪ್ರದೋಷ್ ಪ್ರಮುಖ ಪಾತ್ರ ವಹಿಸಿದ್ದ ಎನ್ನುವ ಮಾಹಿತಿ ಪೊಲೀಸ್ ತನಿಖೆಯಿಂದ ಬಯಲಾಗಿದೆ. ಸಾಕ್ಷ್ಯ ನಾಶದಲ್ಲಿ ನೇರವಾಗಿ ಭಾಗಿಯಾಗಿದ್ದ ಪ್ರದೋಷ್ ಕೊಲೆ ನಂತರ ನಡೆದ ಬಹುತೇಕ ಎಲ್ಲಾ ವಿಚಾರಗಳಲ್ಲೂ ಈತ ಸಾಥ್ ಕೊಟ್ಟಿದ್ದ ಎನ್ನಲಾಗ್ತಿದೆ. ದರ್ಶನ್ ಜೊತೆಗೆ ಭಾರಿ ನಂಟಿದ್ದು, ರೇಣುಕಸ್ವಾಮಿ ಕೊಲೆ ಬಳಿಕ ನಟ ದರ್ಶನ್ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದು ಇದೇ ಪ್ರದೋಷ್. ಪ್ರತಿಯೊಂದು ವಿಚಾರವನ್ನು ದರ್ಶನ್ ಜೊತೆ ಈತನೇ ಮಾತನಾಡಿದ್ದು, ಸಾಕ್ಷ್ಯನಾಶ, ಬಾಡಿ ಡಿಸ್ಪೋಸಿಂಗ್, ಸರೆಂಡರ್ ಮಾಡಿಸುವುದು, ಹೀಗೆ ಎಲ್ಲಾ ವಿಚಾರದಲ್ಲೂ ಈತನ ಕೈವಾಡವಿತ್ತು ಎನ್ನುವ ಆರೋಪವಿದೆ. ಹೀಗಿದ್ದಾಗ ಈ ವಿಚಾರವನ್ನೆಲ್ಲ ಪ್ರದೋಷ್ ಬಾಯ್ಬಿಟ್ರೆ ದರ್ಶನ್ಗೆ ಕಂಟಕ ಕಾದಿದ್ಯಾ? ಪ್ರತಿಯೊಂದಕ್ಕೂ ದರ್ಶನ್ ಜೊತೆ ಮಾತುಕತೆ ನಡೆಸಿದ್ದು ಪ್ರದೋಷ್. ಅಲ್ಲದೆ ಸಾಕ್ಷ್ಯನಾಶಕ್ಕೆ ದರ್ಶನ್ ಅವರಿಂದಲೇ ನೇರವಾಗಿ 30 ಲಕ್ಷ ಹಣ ಪಡೆದಿದ್ದ ಆರೋಪ ಈತನ ಮೇಲಿದೆ. ದರ್ಶನ್ ಅವರಿಂದ ಹಣ ಪಡೆದ ವಿಚಾರ ಬಾಯ್ಬಿಟ್ರೆ ನಟನಿಗೆ ದೊಡ್ಡ ಕಂಟಕ ಎದುರಾಗಲಿದೆ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಈತನೇ ಮೇನ್ ಬ್ರಿಡ್ಜ್ ಆಗಿದ್ದು, ದರ್ಶನ್ ಅವರಿಂದ ಹಣ ಪಡೆದಿದ್ದು ಪ್ರೂವ್ ಆದ್ರೆ ನಟ ದರ್ಶನ್ ಸಂಕಷ್ಟ ಫಿಕ್ಸ್ ಆಗಲಿದೆ. ಇನ್ನು ತನಿಖೆ ವೇಳೆ ಪ್ರದೋಷ್ ವಿರುದ್ಧ ಹಲವು ಸಾಕ್ಷ್ಯ ಪತ್ತೆಯಾಗಿದ್ದು, ದರ್ಶನ್ ಹಾಗೂ ಆರೋಪಿಗಳ ಮಧ್ಯೆ ಈತನೇ ಮೇನ್ ಬ್ರಿಡ್ಜ್ ಆಗಿದ್ದ. ಹೀಗಾಗಿ ಪ್ರಕರಣದಲ್ಲಿ ಈ ಮಾಫಿ ಸಾಕ್ಷಿಯಾದ್ರೆ ದರ್ಶನ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯಾಗಿದೆ. ಜೊತೆಯಲ್ಲಿದ್ದವರಿಂದಲೇ ಕಾಟೇರನಿಗೆ ದೊಡ್ಡ ಸಂಕಷ್ಟ ಎದುರಾಗಿದ್ದು, ರೇಣುಕಸ್ವಾಮಿ ಕೊಲೆ ಕೇಸ್ನ ಬಿಗ್ ಅಪ್ಡೇಟ್ ಕೇಸ್ಗೆ ಟ್ವಿಸ್ಟ್ ಕೊಟ್ಟಿದೆ. ಮಾಫಿ ಸಾಕ್ಷಿಯಿಂದ ದರ್ಶನ್ಗೆ ಜೈಲೇ ಕಾಯಂ ಆಗಲಿದೆಯಾ ಎನ್ನುವ ಪ್ರಶ್ನೆ ಮೂಡಿದೆ. ಪ್ರದೋಷ್ ತನ್ನನ್ನ ಈ ಕೇಸ್ನಲ್ಲಿ ಮಾಫಿ ಸಾಕ್ಷಿಯಾಗಿಸುವಂತೆ A14 ಪ್ರದೋಷ್ ಅರ್ಜಿ ಸಲ್ಲಿಸಿದ್ದಾರೆ. ಸತ್ಯ ಹೇಳುತ್ತೇನೆ, ಕ್ಷಮೆ ನೀಡುವಂತೆ ಪ್ರದೋಷ್ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನು 59ನೇ CCH ಕೋರ್ಟ್ಗೆ ಪ್ರದೋಷ್ ಅರ್ಜಿ ಸಲ್ಲಿಸಿದ್ದು, ಪ್ರತ್ಯೇಕ ಕೊಠಡಿಯಿಂದ VC ಮೂಲಕ ಹಾಜರಿಗೆ ಮನವಿ ಮಾಡಲಾಗಿದ್ದು, ದರ್ಶನ್ ಇರುವ ಕೊಠಡಿ ಬಿಟ್ಟು ಬೇರೆ ಕೊಠಡಿಗೆ ಮನವಿ ಮಾಡಲಾಗಿದೆ. ದರ್ಶನ್ ಬೆದರಿಕೆ ಹಾಕುವುದು ಅಥವಾ ಪ್ರಭಾವ ಬೀರುವ ಸಾಧ್ಯತೆ ಇರೋದ್ರಿಂದ ಈ ಭದ್ರತಾ ಮನವಿ ಸಲ್ಲಿಸಲಾಗಿದೆ. ಇನ್ನು ಪ್ರದೋಷ್ ಮೇಲಿನ ಆರೋಪಗಳು ನೋಡೋದಾದ್ರೆ, ಸಾಕ್ಷ್ಯನಾಶ ಕೇಸ್ ಮುಚ್ಚಿ ಹಾಕಲು ಯತ್ನ, ದರ್ಶನ್ ಕಡೆಯಿಂದ 30 ಲಕ್ಷ ಹಣ ಸ್ವೀಕಾರ, ಬೇರೆ ವ್ಯಕ್ತಿಗಳನ್ನ ಶರಣಾಗಿಸಲು ಸೂತ್ರಧಾರ, ಘಟನಾ ಸ್ಥಳದಲ್ಲಿ ಉಪಸ್ಥಿತಿ, ಕೊಲೆಯ ಮಾಹಿತಿ, ರೇಣುಕಸ್ವಾಮಿ ಸಾವಿನ ವಿಷಯ ದರ್ಶನ್ಗೆ ತಿಳಿಸಿದ್ದ, ಪಟ್ಟಣಗೆರೆ ಶೆಡ್ಗೆ ಪವಿತ್ರ ಗೌಡ ಕರೆ ತಂದಿದ್ದ ಪ್ರದೋಷ್, ಸಂಚಿನಲ್ಲಿ ಆತ ಸಕ್ರಿಯವಾಗಿ ಭಾಗಿಯಾಗಿದ್ದ. ಪ್ರದೋಷ್ ವಿರುದ್ಧ ಕೊಲೆ ಸಾಕ್ಷ್ಯ ನಾಶದ ಆರೋಪ, ಕೊಲೆ ಸಾಕ್ಷ್ಯ ನಾಶದ ಜಂಟಿ ಹೊಣೆಗಾರಿಕೆಯು ಚಾರ್ಜ್ ಶೀಟ್. ಒಟ್ಟಾರೆ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ A14 ಆಗಿರುವ ಪ್ರದೋಷ್ ಈ ಕೇಸ್ನಲ್ಲಿ ದರ್ಶನ್ ಜೊತೆಗೇ ಇದ್ದರು. ಶೆಡ್ನಲ್ಲಿ ದರ್ಶನ್ ಜೊತೆಗೆ ಇದ್ದುಕೊಂಡು ಹಲ್ಲೆ ಮಾಡಿರುವ ಆರೋಪ ಪ್ರದೋಷ್ ಮೇಲಿದೆ. ಇನ್ನು ಕೊಲೆ ನಂತರ ದರ್ಶನ್ ಜೊತೆಗೆ ಹಣದ ವ್ಯವಹಾರ ಮಾಡಿರುವ ಆರೋಪವು ಪ್ರದೋಷ್ ಮೇಲಿದ್ದು, ಕೊಲೆ ಆರೋಪಿಗಳ ಖರ್ಚಿಗೆ 30 ಲಕ್ಷ ಹಣ ನೀಡಲಾಗಿತ್ತು. ಪ್ರದೋಷ್ ಗಿರಿನಗರ ನಿವಾಸದಿಂದ ಹಣ ತಂದಿದ್ದ. ಆರೋಪಿಗಳು ಭಯಪಟ್ಟಾಗ ಅವರನ್ನೆಲ್ಲ ದರ್ಶನ್ಗೆ ಭೇಟಿ ಮಾಡಿಸಿದ್ದ ಆರೋಪವೂ ಇದೆ. ಸರೆಂಡರ್ ಆಗೋ ಆರೋಪಿಗಳನ್ನ ಮೈಸೂರಿನಲ್ಲಿ ಭೇಟಿ ಮಾಡಿಸಿದ್ದ ಪ್ರದೋಷ್, ಬಳಿಕ ಆರೋಪಿಗಳನ್ನ ಕಾಮಾಕ್ಷಿಪಾಳ್ಯ ಠಾಣೆಗೆ ಸರೆಂಡರ್ ಮಾಡಿಸಿದ್ದ. ಈಗ ಪ್ರದೋಷ್ ಮಾಫಿ ಸಾಕ್ಷಿಯಾಗಲು ಮುಂದಾಗಿರುವುದು ನಟ ದರ್ಶನ್ಗೆ ದೊಡ್ಡ ಮುಳ್ಳಾಗುವ ಸಾಧ್ಯತೆ ಇದೆ. ಪ್ರದೋಷ್ ನೀಡುವ ಹೇಳಿಕೆಗಳು ಈ ಪ್ರಕರಣದ ತನಿಖೆಯಲ್ಲಿ ಅತ್ಯಂತ ನಿರ್ಣಾಯಕವಾಗಲಿವೆ. ಮಾಫಿ ಸಾಕ್ಷಿಯಾಗಿ ಪ್ರದೋಷ್ ಸತ್ಯ ಬಿಚ್ಚಿಟ್ರೆ ಪ್ರಕರಣದ ಪ್ರಮುಖ ರೂವಾರಿಗಳಿಗೆ ಕಾನೂನಿನ ಕುಣಿಕೆ ಇನ್ನಷ್ಟು ಬಿಗಿಯಾಗಲಿದೆ. ಈ ಅರ್ಜಿ ಸಿನಿಮಾ ವಲಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ. ಈ ವಿಷಯದಲ್ಲಿ ನ್ಯಾಯಾಲಯ ಪ್ರಾಸಿಕ್ಯೂಷನ್ ಅಭಿಪ್ರಾಯ ಕೇಳಿದೆ. ಈ ಬೆಳವಣಿಗೆಯು A2 ಆರೋಪಿ ದರ್ಶನ್ ಮತ್ತು A1 ಪವಿತ್ರ ಗೌಡಗೆ ಸಂಕಷ್ಟ ತಂದೊಡ್ಡಿದೆ.